ಪ್ರಿಯ ವೀಕ್ಷಕರೇ, ನಾಣಿಕೇರಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಜಿ.ವಿ. ಸುಬ್ಬಾರಾವ್. ಇಂದಿನ ಪ್ರಮುಖ ಸುದ್ದಿ: BMM-JSW ಫೌಂಡೇಶನ್ನಿಂದ ಗೊಲ್ಲರಹಳ್ಳಿ ಗ್ರಾಮದಲ್ಲಿ 60 ಲಕ್ಷ ರೂಪಾಯಿಗಳ ಸಮುದಾಯ ಭವನಕ್ಕೆ ಇಂದು ಶಂಕುಸ್ಥಾಪನೆ ನೆರವೇರಿತು. BMMನ ಮಾನವ ಸಂಪನ್ಮೂಲ ವಿಭಾಗದ ಗಣೇಶ್ ಹೆಗಡೆ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ, ಮರಿಯಮ್ನಳ್ಳಿ ಹೋಬಳಿಯ ವ್ಯಾಪ್ತಿಯಲ್ಲಿ ಸಮುದಾಯ ಭವನಗಳ ನಿರ್ಮಾಣದಿಂದ ಬಡವರು ಹಾಗೂ ಮಧ್ಯಮ ವರ್ಗಕ್ಕೆ ಅನುಕೂಲವಾಗಲಿದೆ ಎಂದರು. ಹಣಕಾಸು ವ್ಯವಸ್ಥೆ ಕಲ್ಪಿಸಿಕೊಂಡು ಹೋಬಳಿ ವ್ಯಾಪ್ತಿಯಲ್ಲಿ ಸಮುದಾಯ ಭವನಗಳನ್ನು ನಿರ್ಮಿಸಿ ಸ್ಥಳೀಯ ಕಾರ್ಯಕ್ರಮಗಳಿಗೆ ಅನುಕೂಲ ಕಲ್ಪಿಸಲಾಗುವುದು ಎಂದರು. ಅವಶ್ಯಕತೆಗಳನ್ನು ತಿಳಿದು ನಾವು ಸಹ ಅರ್ಥ ಮಾಡಿಕೊಂಡು ಏನೇನು ಅವಶ್ಯಕತೆಗಳಿದ್ದಾವೆ, ಮೂಲಭೂತ ವ್ಯವಸ್ಥೆಗಳು, ಅದಕ್ಕೆ ಮೊದಲನೆಯದಾಗಿ ಆನ್ ಪ್ರಿಯಾರಿಟಿ ಅದನ್ನು ತಗೊಂಡು ಹಂತವಾಗಿ ಹಣಕಾಸಿನ ವ್ಯವಸ್ಥೆಯ ಮೇರೆಗೆ ಪೂರ್ಣಗೊಳಿಸುವಂತಹ ಕೆಲಸವನ್ನು ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಸುಮಾರು 3-4 ವರ್ಷಗಳ ಗೊಲ್ಲರಹಳ್ಳಿಯ ಬೇಡಿಕೆಯಾಗಿತ್ತು. ಸುತ್ತಮುತ್ತ ಹಳ್ಳಿಗಳಲ್ಲಿ ಸಮುದಾಯ ಭವನ ಆಗ್ತಾ ಇದೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟದ್ದಾಗಲಿ ಅಥವಾ ಜನರ ಜೀವನ ಒಳ್ಳೆ ರೀತಿಯಲ್ಲಿ ನಡೆಸುವ ನಿಟ್ಟಿನಲ್ಲಿ ಬೇಕಾಗುವಂಥ ವ್ಯವಸ್ಥೆಗಳಾಗಲಿ, ಶೌಚಾಲಯ ಆಗಲಿ ಅಥವಾ ಬೇರೆ ವ್ಯವಸ್ಥೆಗಳಾಗಲಿ ಎಲ್ಲದನ್ನು ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ. ಈ ಅವಕಾಶವನ್ನು ಮೆಟೀರಿಯಲೈಸ್ ಮಾಡಲಿಕ್ಕೆ ಸಾಧ್ಯವಾಗಿರುವಂಥ ಸಂಸ್ಥೆಗೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಏನಾದರೂ ಸಂಭ್ರಮ ಮಾಡಬೇಕಂದ್ರೆ ಒಂದು ಜಾಗ ಬೇಕೇ ಬೇಕು. ಮೊದಲೆಲ್ಲ ಒಂದೊಂದು ಬೈಲನ್ನು ಊರಲ್ಲಿ ನೇಮಕ ಮಾಡ್ಕೊತಿದ್ರು. ಬೈಲಲ್ಲಿ ಹಬ್ಬ ಹರಿದಿನಗಳು ಎಲ್ಲ ಸೇರಿ ಆಚರಿಸೋದು, ಮಾಡೋದು, ಸಂಭ್ರಮ ಮಾಡೋದು, ಈ ಥರದ್ದೆಲ್ಲ ವ್ಯವಸ್ಥೆ ಇರ್ತಿತ್ತು. ಬಟ್ ಈಗಿನ ವ್ಯವಸ್ಥೆ ಹಾಗಿಲ್ಲ. ಸೊ ನಾವು ಮಳೆಗಾಲದಲ್ಲೇ ಮದುವೆ ಇಡ್ತೀವಿ, ಮಳೆಗಾಲದಲ್ಲೇ ಏನು ಮಾಡ್ತೀವಿ. ಸೊ ಮಳೆ ಇನ್ನೊಂದು ವ್ಯವಸ್ಥೆಗಳು ನಮ್ಮ ಕಟ್ಟಡವನ್ನು ಮಾಡ್ತಾ ಇದೆ. ಇದು ಸುಸಜ್ಜಿತವಾಗಿ ಇರ್ತದೆ. ಸುಮಾರು 60-70 ಲಕ್ಷಗಳ ಮೊದಲನೇ ಹಂತದ ಕಾಮಗಾರಿಯಾಗಿರ್ತದೆ. ಇದು ಒಂದು ದೊಡ್ಡ ಹಾಲ್ ಬರ್ತದೆ. ಆಮೇಲೆ ಅಕ್ಕಪಕ್ಕ 2 ರೂಮ್ಗಳು, ಟಾಯ್ಲೆಟ್ ಕಾಂಪ್ಲೆಕ್ಸ್ ಸಹ ಮಾಡಬೇಕನ್ನೋ ಒಂದು ಇದಿದೆ. ಮುಂದಿನ 2ನೇಯ ಮಾತಾಡ್ಕೊಳ್ಳೋಣ, ಒಳ್ಳೆ ವಿಶ್ವಾಸ ಇಟ್ಕೊಳ್ಳೋಣ. ಎಲ್ಲ ಈ ರೀತಿ ಸಂಭ್ರಮ.